ಸಂಪೂರ್ಣ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು. ನೀರಿನ ಹಾಹಾಕಾರ ಸುದ್ದಿ ನೋಡಿ ಅಧಿಕಾರಿಗಳು ಫುಲ್ ಅಲರ್ಟ್. ನೊಂದವರಿಗೆ ಧ್ವನಿಯಾದ ಸಂಪೂರ್ಣ ನ್ಯೂಸ್. ಕಡೆದಾರ್ ತೋಟದ ಜನವಸತಿ ಪ್ರದೇಶಕ್ಕೆ ಅಧಿಕಾರಿಗಳ ದೌಡು. ಹುಕ್ಕೇರಿ ತಾಲೂಕಿನ ಯಲೆಮುನ್ನೋಳಿ ಗ್ರಾಮದ ಕಡೆದಾರ ತೋಟ. ಸುದ್ದಿ ಪ್ರಸಾರವಾದ ತಕ್ಷಣವೇ ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು. 3-4 ದಿನಗಳಲ್ಲಿ ನೀರಿನ ಸಮಸ್ಯೆ ಬಗೆಹರಿಸೋ ಭರವಸೆ. ತಾತ್ಕಾಲಿಕ ಪರ್ಯಾಯವಾಗಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಕ್ರಮ. ಕುಡಿಯುವ ನೀರಿಗಾಗಿ ಸುಮಾರು 4 ವರ್ಷಗಳಿಂದ ಪರದಾಡ್ತಿದ್ದ ಗ್ರಾಮಸ್ಥರು ಈಗ ನಿಟ್ಟುಸಿರು ಬಿಡುವಂತಾಗಿದೆ. ಕುಡಿಯುವ ನೀರಿಗಾಗಿ ಪರದಾಡಿದ ಸುದ್ದಿಯನ್ನ ಸಂಪೂರ್ಣ ನ್ಯೂಸ್ನಲ್ಲಿ ಬಿತ್ತರ ಮಾಡಲಾಗಿತ್ತು. ಇದರಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದು ಈಗ ಸಂಪೂರ್ಣ ನ್ಯೂಸ್ ಮಾಡಿದ ಸುದ್ದಿಗೆ ಫಲಶ್ರುತಿ ಸಿಕ್ಕಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಲೆಮುನ್ನೋಳಿ ಗ್ರಾಮದ ಕಡೆದಾರ ತೋಟ ಜನರು ನೀರಿಗಾಗಿ ಗೋಳಾಟ ನಡೆಸ್ತಾ ಇದ್ರು. ಜಮೀನಿನ ನೀರನ್ನೇ ಕುಡಿಯೋದಕ್ಕೆ ಬಳಸ್ತಾ ಇದ್ರು. ಅಲ್ಲದೆ ಸುಮಾರು ಕಿಲೋಮೀಟರ್ನಿಂದ ಸೈಕಲ್ ಮೂಲಕ ಮಕ್ಕಳು, ಮಹಿಳೆಯರು ಎನ್ನದೆ ನೀರು ತರಬೇಕಿತ್ತು. ಅಲ್ಲದೆ ಗ್ರಾಮದಲ್ಲಿದ್ದ ಜಲಜೀವನ್ ಮಿಷನ್ ಯೋಜನೆ ನಳಗಳು ತುಕ್ಕು ಹಿಡಿದಿದ್ದವು. ಈ ಬಗ್ಗೆ ಸಂಪೂರ್ಣ ನ್ಯೂಸ್ನಲ್ಲಿ ಕಂಪ್ಲೀಟ್ ಆಗಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಇದೀಗ ಸಂಪೂರ್ಣ ನ್ಯೂಸ್ ಫಲಶ್ರುತಿಯಾಗಿ ಅಧಿಕಾರಿಗಳು ಎಚ್ಚೆತ್ತು ಕುಡಿಯುವ ನೀರಿನ ತಾತ್ಕಾಲಿಕ ವ್ಯವಸ್ಥೆ ಮಾಡಿದ್ದು 3-4 ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ತೀನಿ ಅಂತ ಸ್ಥಳೀಯರಿಗೆ ಭರವಸೆ ನೀಡಿದ್ದಾರೆ. ಯಲೆಮುನ್ನೋಳಿ ಗ್ರಾಮದ ಕಡೇನವಾರಿ ತೋಟಪಟ್ಟಿ ನೀರು ಸರಬರಾಜು ವ್ಯತ್ಯಯ ಉಂಟಾಗಿದ್ದು ನಾನು ಮತ್ತು ಶಾಖಾಧಿಕಾರಿಗಳು ಹೋಗಿ ಅಲ್ಲಿ ತಪಾಸಣೆ ಮಾಡಿದಾಗ ಅಲ್ಲಿ 2 ಬೋರ್ನಿಂದ ನಾವು ಅಲ್ಲಿ ನೀರು ಸಪ್ಲೈ ಮಾಡೋದು ಚೆಕ್ ಮಾಡಿದಾಗ ಅಲ್ಲಿ ಪೈಪ್ಲೈನು ಕಬ್ಬಿನ ರವದಿ ಸುಟ್ಟು ವೇಸ್ಟ್ ಆಗಿದ್ದಕ್ಕೆ ಅದನ್ನು ದುರಸ್ತಿ ಮಾಡಿಸಿ ಇನ್ನೊಂದು 3-4 ದಿನದಲ್ಲಿ ಸರಿಪಡಿಸಿ ಅದನ್ನು ಜನರಿಗೆ ನೀರು ಸರಬರಾಜು ಮಾಡುವ ವ್ಯವಸ್ಥೆನ ಮಾಡ್ತೀವಿ. ತಮ್ಮ ಹೆಸರು ಸರ್? ಅರವಿಂದ್ ಅಣ್ಣಿಗಿರಿ, AWRWS. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.